ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ವಿವಿಧ ರಾಜ್ಯದ ಮುಖ್ಯಮಂತ್ರಿಗಳ ಪೈಕಿ ಹೆಚ್ಚು ಓದಿರೋ ಸಿಎಂ ಯಾರು? ಕಡಿಮೆ ಓದಿ ಸಿಎಂ ಕುರ್ಚಿ ಮೇಲೆ ಕೂತಿರೋರು ಯಾರು? ಇದರಲ್ಲಿ ಕರ್ನಾಟಕ ಸಿಎಂ ಸಿದ್ದರಾಮಯ್ಯ ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ನಂಬರ್ 1, ಡಾಕ್ಟರ್ ಮೋಹನ್ ಯಾದವ್. ಮಧ್ಯಪ್ರದೇಶ ಸಿಎಂ ಆಗಿರೋ ಇವರು PhD ಅಥವಾ ಡಾಕ್ಟರ್ ಆಫ್ ಫಿಲಾಸಫಿ, MA ಸ್ನಾತಕೋತ್ತರ ಪದವಿ ಹಾಗೂ BSc ಮತ್ತು LLB ಪದವಿಗಳನ್ನ ಪಡೆದಿದ್ದಾರೆ. ಈ ಮೂಲಕ ಹೆಚ್ಚು ಓದಿರೋ ಸಿಎಂಗಳಲ್ಲಿ ಒಬ್ಬರೆನಿಸಿಕೊಂಡಿದ್ದಾರೆ. ಇವರು ಬಿಜೆಪಿ ಪಕ್ಷದವರು. ನಂಬರ್ 2, ಡಾಕ್ಟರ್ ಹಿಮಾಂತ ಬಿಸ್ವಾ ಸರ್ಮಾ. ಅಸ್ಸಾಂ ಸಿಎಂ ಆಗಿರೋ ಇವರು ಕೂಡ PhD, MA ಸ್ನಾತಕೋತ್ತರ ಪದವಿ ಹಾಗೂ BA ಮತ್ತು LLB ಪದವಿಗಳನ್ನ ಪಡೆದಿದ್ದಾರೆ. ಪಕ್ಷ ಬಿಜೆಪಿ. ನಂಬರ್ 3, ಡಾಕ್ಟರ್ ಮಾಣಿಕ್ ಸಹಾ. ತ್ರಿಪುರಾ ಸಿಎಂ ಆಗಿರೋ ಇವರು MDS ಅಥವಾ ಮಾಸ್ಟರ್ ಆಫ್ ಡೆಂಟಲ್ ಸರ್ಜರಿ ಎಂಬ ಸ್ನಾತಕೋತ್ತರ ಪದವಿ ಹಾಗೂ BDS ಅಥವಾ ಬ್ಯಾಚುಲರ್ ಆಫ್ ಡೆಂಟಲ್ ಸರ್ಜರಿ ಪದವಿ ಪಡೆದಿದ್ದಾರೆ. ಪಕ್ಷ ಬಿಜೆಪಿ. ನಂಬರ್ 4, ಡಾಕ್ಟರ್ ಪ್ರಮೋದ್ ಸಾವಂತ್. ಗೋವಾ ಸಿಎಂ ಆಗಿರೋ ಇವರು BAMS ಅಥವಾ ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಅಂಡ್ ಸರ್ಜರಿ ಪದವಿ ಮತ್ತು MSW ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಪಕ್ಷ ಬಿಜೆಪಿ. ನಂಬರ್ 5, ಕೊನ್ರಾಡ್ ಸಂಗ್ಮಾ. ಮೇಘಾಲಯ ಸಿಎಂ ಆಗಿರೋ ಇವರು MBA ಸ್ನಾತಕೋತ್ತರ ಪದವಿ ಮತ್ತು BBA ಪದವಿ ಪಡೆದಿದ್ದಾರೆ. ಪಕ್ಷ NPP. ನಂಬರ್ 6, ಪುಷ್ಕರ್ ಸಿಂಗ್ ಧಮಿ. ಉತ್ತರಾಖಂಡ್ ಸಿಎಂ ಆಗಿರೋ ಇವರು MHRM ಅಂಡ್ IR ಎಂಬ ಸ್ನಾತಕೋತ್ತರ ಪದವಿ ಹಾಗೂ LLB ಪದವಿ ಪಡೆದಿದ್ದಾರೆ. ಪಕ್ಷ ಬಿಜೆಪಿ. ನಂಬರ್ 7, ಮಮತಾ ಬ್ಯಾನರ್ಜಿ. ಪಶ್ಚಿಮ ಬಂಗಾಳ ಸಿಎಂ ಆಗಿರೋ ಇವರು MA ಸ್ನಾತಕೋತ್ತರ ಪದವಿ ಮತ್ತು LLB ಪದವಿ ಪಡೆದಿದ್ದಾರೆ. ಪಕ್ಷ TMC. ನಂಬರ್ 8, ಸುಖ್ವಿಂದರ್ ಸುಖು. ಹಿಮಾಚಲ ಪ್ರದೇಶ ಸಿಎಂ ಆಗಿರೋ ಇವರು MA ಸ್ನಾತಕೋತ್ತರ ಪದವಿ ಮತ್ತು LLB ಪದವಿ ಪಡೆದಿದ್ದಾರೆ. ಪಕ್ಷ ಕಾಂಗ್ರೆಸ್. ನಂಬರ್ 9, ಭಜನ್ ಲಾಲ್ ಶರ್ಮಾ. ರಾಜಸ್ಥಾನ ಮುಖ್ಯಮಂತ್ರಿ ಆಗಿರೋ ಇವರು MA ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ. ಪಕ್ಷ ಬಿಜೆಪಿ. ನಂಬರ್ 10, ಸಿದ್ದರಾಮಯ್ಯ. ಕರ್ನಾಟಕದ ಮುಖ್ಯಮಂತ್ರಿ ಆಗಿರೋ ಇವರು LLB ಮತ್ತು BSc ಪದವಿಗಳನ್ನ ಪಡೆದಿದ್ದಾರೆ. ಪಕ್ಷ ಕಾಂಗ್ರೆಸ್. ನಂಬರ್ 11, ಎನ್ ರಂಗಸ್ವಾಮಿ. ಪುದುಚೇರಿ ಸಿಎಂ ಆಗಿರೋ ಇವರು BCom ಮತ್ತು BL ಅಥವಾ ಬ್ಯಾಚುಲರ್ ಆಫ್ ಲಾ ಪದವಿಗಳನ್ನ ಪಡೆದಿದ್ದಾರೆ. ಪಕ್ಷ NR ಕಾಂಗ್ರೆಸ್. ನಂಬರ್ 12, ಅರವಿಂದ ಕೇಜ್ರಿವಾಲ್. ದೆಹಲಿ ಸಿಎಂ ಆಗಿರೋ ಅರವಿಂದ ಕೇಜ್ರಿವಾಲ್ BTech ಪದವಿ ಪಡೆದಿದ್ದಾರೆ. ಪಕ್ಷ AAP ಅಥವಾ ಆಮ್ ಆದ್ಮಿ ಪಾರ್ಟಿ. ನಂಬರ್ 13, ನಿತೀಶ್ ಕುಮಾರ್. ಬಿಹಾರ ಮುಖ್ಯಮಂತ್ರಿ ಆಗಿರೋ ಇವರು BSc ಪದವಿ ಪಡೆದಿದ್ದಾರೆ. ಪಕ್ಷ JDU. ನಂಬರ್ 14, ಯೋಗಿ ಆದಿತ್ಯನಾಥ್. ಉತ್ತರ ಪ್ರದೇಶ ಮುಖ್ಯಮಂತ್ರಿ ಆಗಿರೋ ಯೋಗಿ BSc ಪದವಿ ಪಡೆದಿದ್ದಾರೆ. ಪಕ್ಷ ಬಿಜೆಪಿ. ನಂಬರ್ 15, MK ಸ್ಟಾಲಿನ್. ನಮ್ಮ ಪಕ್ಕದ ರಾಜ್ಯ ತಮಿಳುನಾಡು ಮುಖ್ಯಮಂತ್ರಿ ಆಗಿರೋ ಇವರು BSc ಪದವಿ ಪಡೆದಿದ್ದಾರೆ. ಪಕ್ಷ DMK. ನಂಬರ್ 16, ಜಗನ್ ಮೋಹನ್ ರೆಡ್ಡಿ. ನಮ್ಮ ಪಕ್ಕದ ಮತ್ತೊಂದು ರಾಜ್ಯವಾದ ಆಂಧ್ರ ಪ್ರದೇಶ ಸಿಎಂ ಆಗಿರೋ ಇವರು BCom ಪದವಿ ಪಡೆದಿದ್ದಾರೆ. ಪಕ್ಷ YSRCP. ನಂಬರ್ 17, ಲಾಲ್ದು ಹೋಮಾ. ಮಿಜೋರಾಂ ಮುಖ್ಯಮಂತ್ರಿ ಆಗಿರೋ ಇವರು BA ಪದವಿ ಪಡೆದಿದ್ದಾರೆ. ಪಕ್ಷ ZPM. ನಂಬರ್ 18, ನವೀನ್ ಪಟ್ನಾಯಕ್. ಒಡಿಶಾ ಮುಖ್ಯಮಂತ್ರಿ ಆಗಿರೋ ಇವರು BA ಪದವಿ ಪಡೆದಿದ್ದಾರೆ. ಪಕ್ಷ BJD. ನಂಬರ್ 19, ನೆಫ್ಯೂ ರಿಯೋ. ನಾಗಾಲ್ಯಾಂಡ್ ಮುಖ್ಯಮಂತ್ರಿ ಆಗಿರೋ ಇವರು BA ಪದವಿ ಪಡೆದಿದ್ದಾರೆ. ಪಕ್ಷ NDPP. ನಂಬರ್ 20, ಪೇಮಾ ಖಂಡು. ಚೀನಾ ಜೊತೆ ಗಡಿ ಹಂಚಿಕೊಂಡಿರೋ ಅರುಣಾಚಲ ಪ್ರದೇಶ ರಾಜ್ಯದ ಸಿಎಂ ಆಗಿರೋ ಇವರು BA ಪದವಿ ಪಡೆದಿದ್ದಾರೆ. ಪಕ್ಷ ಬಿಜೆಪಿ. ನಂಬರ್ 21, ರೇವಂತ್ ರೆಡ್ಡಿ. ನಮ್ಮ ಪಕ್ಕದ ರಾಜ್ಯವಾದ ತೆಲಂಗಾಣ ಸಿಎಂ ಆಗಿರೋ ರೇವಂತ್ ರೆಡ್ಡಿ BA ಪದವಿ ಪಡೆದಿದ್ದಾರೆ. ಪಕ್ಷ ಕಾಂಗ್ರೆಸ್. ನಂಬರ್ 22, ಪ್ರೇಮ್ ಸಿಂಗ್ ತಮಂಗ್. ಸಿಕ್ಕಿಂ ರಾಜ್ಯದ ಮುಖ್ಯಮಂತ್ರಿ ಆಗಿರೋ ಇವರು BA ಡಿಗ್ರಿ ಪಡೆದಿದ್ದಾರೆ. ಪಕ್ಷ SKM. ನಂಬರ್ 23,
ಎನ್ ಬೀರೇನ್ ಸಿಂಗ್. ಮಣಿಪುರ ಮುಖ್ಯಮಂತ್ರಿ ಆಗಿರೋ ಇವರು BA ಪದವಿ ಪಡೆದಿದ್ದಾರೆ. ಪಕ್ಷ ಬಿಜೆಪಿ. ನಂಬರ್ 24 ಮನೋಹರ್ ಲಾಲ್ ಖಟ್ಟರ್. ಹರಿಯಾಣ ಮುಖ್ಯಮಂತ್ರಿ ಆಗಿರೋ ಇವರು ಪದವಿ ಪಡೆದಿದ್ದಾರೆ. ಆದ್ರೆ BA ನ BSc ನ BCom ಅನ್ನೋದು ಸ್ಪಷ್ಟವಿಲ್ಲ. ಪಕ್ಷ ಬಿಜೆಪಿ. ನಂಬರ್ 25 ಭಗವಂತ್ ಮಾನ್. ಪಂಜಾಬ್ CM ಆಗಿರೋ ಇವರು BCom ಮೊದಲ ವರ್ಷದವರೆಗೆ ಓದಿದ್ದಾರೆ. ಡಿಗ್ರಿ ಕಂಪ್ಲೀಟ್ ಮಾಡಿಲ್ಲ. ಪಕ್ಷ AAP ಅಥವಾ ಆಮ್ ಆದ್ಮಿ ಪಾರ್ಟಿ. ನಂಬರ್ 26 ಭೂಪೇಂದ್ರ ಭಾಯಿ ಪಟೇಲ್. ಗುಜರಾತ್ CM ಆಗಿರೋ ಇವರು 12ನೇ ತರಗತಿವರೆಗೆ ಓದಿದ್ದಾರೆ. ಪಕ್ಷ ಬಿಜೆಪಿ. ನಂಬರ್ 27 ಹೇಮಂತ್ ಸೊರೇನ್. ಜಾರ್ಖಂಡ್ ಮುಖ್ಯಮಂತ್ರಿ ಆಗಿರೋ ಇವರು 12ನೇ ತರಗತಿವರೆಗೆ ಓದಿದ್ದಾರೆ. ಪಕ್ಷ JMM. ನಂಬರ್ 28 ಪಿಣರಾಯಿ ವಿಜಯನ್. ಕೇರಳ ಮುಖ್ಯಮಂತ್ರಿ ಆಗಿರೋ ಇವರು ಕೂಡ 12ನೇ ತರಗತಿವರೆಗೆ ಓದಿದ್ದಾರೆ. ಪಕ್ಷ CPIM. ನಂಬರ್ 29 ವಿಷ್ಣು ದೇವ್ ಸಾಯಿ. ಛತ್ತೀಸ್ಗಢ ಮುಖ್ಯಮಂತ್ರಿ ಆಗಿರೋ ಇವರು 11ನೇ ತರಗತಿ ಅಥವಾ ಫಸ್ಟ್ PUC ವರೆಗೆ ಓದಿದ್ದಾರೆ. ಇವರು ಬಿಜೆಪಿ ಪಕ್ಷದವರು. ನಂಬರ್ 30 ಏಕ್ನಾಥ್ ಶಿಂದೆ. ನಮ್ಮ ಪಕ್ಕದ ರಾಜ್ಯವಾದ ಮಹಾರಾಷ್ಟ್ರ ಮುಖ್ಯಮಂತ್ರಿ ಆಗಿರೋ ಇವರು ಕೂಡ 11ನೇ ತರಗತಿವರೆಗೆ ಓದಿದ್ದಾರೆ. ಇವರು ಶಿವಸೇನೆ ಪಕ್ಷದವರು. ಸೋ ಫ್ರೆಂಡ್ಸ್, ಇದಿಷ್ಟು ವಿವಿಧ ರಾಜ್ಯದ ಮುಖ್ಯಮಂತ್ರಿಗಳ ಪೈಕಿ ಹೆಚ್ಚು ಓದಿರೋ CM ಯಾರು, ಕಡಿಮೆ ಓದಿರೋರು ಯಾರು, ಕರ್ನಾಟಕ CM ಸಿದ್ದರಾಮಯ್ಯ ಎಷ್ಟನೇ ಸ್ಥಾನದಲ್ಲಿ ಬರ್ತಾರೆ ಅನ್ನೋದನ್ನ ತಿಳಿಸಿಕೊಡೋ ಪ್ರಯತ್ನ. ಅಂದ್ಹಾಗೆ ಮಧ್ಯಪ್ರದೇಶ CM ಮೋಹನ್ ಯಾದವ್ ಮತ್ತು ಅಸ್ಸಾಂ CM ಹಿಮಾಂತ ಬಿಸ್ವಾ ಸರ್ಮಾ PhD ಮಾಡಿ ಡಾಕ್ಟರೇಟ್ ಪಡೆದುಕೊಂಡ್ರೆ, ತ್ರಿಪುರಾ CM ಮಾಣಿಕ್ ಸಹಾ ಮತ್ತು ಗೋವಾ CM ಪ್ರಮೋದ್ ಸಾವಂತ್ ಡಾಕ್ಟರ್ ಓದಿದ್ದಾರೆ. ಒಟ್ಟು 30 CMಗಳಲ್ಲಿ 9 ಮಂದಿ ಮಾತ್ರ ಸ್ನಾತಕೋತ್ತರ ಪದವಿ ಅಥವಾ ಅದಕ್ಕಿಂತ ಹೆಚ್ಚು ಓದಿದ್ರೆ, ಸಿದ್ದರಾಮಯ್ಯ ಸೇರಿದಂತೆ 15 ಮಂದಿ ಪದವಿ ಅಥವಾ ಡಿಗ್ರಿವರೆಗೆ ಓದಿದ್ದಾರೆ. 4 12ನೇ ತರಗತಿ ಅಥವಾ ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ದಾರೆ. ಛತ್ತೀಸ್ಗಢ CM ವಿಷ್ಣುದೇವ್ ಸಾಯಿ ಮತ್ತು ಮಹಾರಾಷ್ಟ್ರ CM ಏಕ್ನಾಥ್ ಶಿಂದೆ 11ನೇ ತರಗತಿ ಅಥವಾ ಫಸ್ಟ್ PUC ವರೆಗೆ ಓದಿ ಕಮ್ಮಿ ಓದಿರೋ CMಗಳು ಎನಿಸಿಕೊಂಡಿದ್ದಾರೆ. ರಾಜಕಾರಣಿಗಳಿಗೂ ಶೈಕ್ಷಣಿಕ ಅರ್ಹತೆ ಇರಬೇಕಾ? ರಾಜ್ಯವನ್ನ ಆಳುವ ಮುಖ್ಯಮಂತ್ರಿ ಕನಿಷ್ಠ ಇಂತಿಷ್ಟು ಓದಿರ್ಬೇಕು ಅನ್ನೋ ನಿಯಮ ಬರ್ಬೇಕಾ? ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.